ನನ್ನ ಹೆಸರು ಬಂದು ಬಿ ಕೆ ಶ್ರೀನಿವಾಸ್ ಅಂತೇಳಿ. ನಾನು ಸಿನಿಮಾ ನಿರ್ಮಾಪಕ. ನನ್ನ ಇಂಡಸ್ಟ್ರಿನಲ್ಲಿ ಬೆಂಕೋಶ್ರೀ ಅಂದರೆ ಭಾಳ ಫೇಮಸ್ಸು. ಒಂದು 8 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈ ದಿವಸ ಕರ್ನಾಟಕ ಸುಧಾರಕರು ಅನ್ನೋ ಕಾರ್ಯಕ್ರಮ ಇವತ್ತು ಅರಮನೆ ಮೈದಾನದಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ TV ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭ ಇರಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಆದರೂ ಈ ದಿವಸ ಬಂದು ನಾನು ಎಂಥ ತಪ್ಪು ಕೆಲಸ ಮಾಡಿದೆ, ಬರೆದಿದ್ರೆ ಭಾಳ ಮಿಸ್ಟೇಕ್ ಆಗ್ತಾಯಿತ್ತು. ನಿಜಕ್ಕೂ ನಾನೆಲ್ಲೋ ಈ ಸ್ವರ್ಗದಲ್ಲಿ ಬಂದಂಥ ಒಂದು ಅನುಭವ ಆಯಿತು. ಕಾರಣ ಏನಂದರೆ, ಇಲ್ಲಿ ಎಂತೆಂಥ ವಿಶ್ ಮಾಡಿದ್ದಾರೆ ಅಂದರೆ, ಈ ರಾಜಕೀಯ ಆಗ್ಬೋದು, ವಿಜ್ಞಾನ ಆಗ್ಬೋದು, ಅಥವಾ ಪರಿಸರ ಆಗ್ಬೋದು, ಪ್ರಕೃತಿ ಆಗ್ಬೋದು, ಸಾಹಿತಿಗಳಾಗ್ಬೋದು, ಭಾಳ ಜನಗಳದ್ದು ಒಂದು ಎಲ್ಲೂ ಸಿಕ್ಕಾಗಿಲ್ಲ, ಎಲ್ಲೂ ನೋಡೋಕ್ಕಾಗೋದೇ ಇಲ್ಲ ನಾವು ಅಂಥ ಒಂದು ವಿಚಾರ ಇದೆ. ನಿಜಕ್ಕೂ ನನಗೆ ಭಾಳ ಸಂತೋಷ ಆಯಿತು. ಇದು ಎಮ್ಮರು ಬೆಳೀಲಿ, ಚೆನ್ನಾಗಾಗಬೇಕು. ಕಾರಣ ಏನಂದರೆ, ಇವತ್ತು ಕಾಂಪಿಟೇಟರ್ ಭಾಳ ಜನ ಇದ್ದಾರೆ. ಆ ಮಧ್ಯದಲ್ಲಿ ಕೂಡ ಇಂಥ ಒಂದು ಸಮಾರಂಭ ಸಂತರ ಇದೆಲ್ಲ ನಡೀತಿದೆ ಅನ್ನೋಕ್ಕೆ ನಿಜಕ್ಕೂ ಆಶ್ಚರ್ಯವಾದ ವಿಚಾರ. ಇದು ಚೆನ್ನಾಗಲಿ ಅಂತ ನಾನು ಮನಸ್ಸು ತುಂಬಿ ಹಾರೈಸ್ತೀನಿ. ಸಂತೋಷ. ನನಗೀಗ ನಾನು ಆ್ಯಕ್ಚುಲಿ ವಯಸ್ಸು ಹೇಳಬಾರ್ದು. ನನಗೀಗ ನಾಳೆ ಡಿಸೆಂಬರ್ 9 ಬಂದರೆ 62 ಕಂಪ್ಲೀಟ್ ಆಗುತ್ತೆ. ನನಗೆ ಕನ್ನಡ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನನ್ನ ಸಿನಿಮಾದಲ್ಲಿ ನಾನು ಕನ್ನಡದ ಬಗ್ಗೆ ಹಾಡು ಮಾಡಿಸ್ಬೇಕು ಅಂತ ಮಾಡಿದೆ. ಒಂದು ದುಃಖದ ವಿಚಾರ ಅಂದರೆ, ಅದು ಸಿನಿಮಾ ಬಂದು 10 ನಿಮಿಷ 8 ಸೆಕೆಂಡ್ ಹಾಡು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅಂಥ ಸಾಹಿತ್ಯ, ಅಂಥ ಒಂದು 10 ನಿಮಿಷ 8 ಸೆಕೆಂಡ್ ಯಾವುದೋ ಒಂದು ಹಾಡು ಇರಲಿಲ್ಲ. ಭಾಳ ಚೆನ್ನಾಗಿತ್ತು ಹಾಡೋದು. ಅದನ್ನು SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಮೇಡಮ್ ಮಾಡಿದರು. ಆ ಸಿನಿಮಾ ಸಾಹಿತ್ಯ ಬರೆದಿದ್ದು ನಮ್ಮ ಕೆ ಕಲ್ಯಾಣ್ ಅವರು. ಕನ್ನಡ ಅಂದರೆ ಅದಕ್ಕೊಂದು ಅರ್ಥ ಇತ್ತು. ಕ ಅಂದರೆ ಕರುಣೆ, ನಾ ಅಂದರೆ ನಲ್ಮೆ, ಡ ಅಂದರೆ ಡಮರುಗ ಸಾರುವ ಶಾಂತಿಯನ್ನು ಆಡಿದ್ದು. ಇಲ್ಲಿ ಆ ಅಂದರೆ ಅನ್ನವನ್ನು, ಅಮ್ಮ ಅಂದರೆ ನೆರಳನ್ನು, ಸತ್ಯವಂತರ ಪ್ರೀತಿಯನ್ನು ಆಡಿದ್ದು. ಇಲ್ಲಿ ಕವಿ ಋಷಿಪುಂಗವರ ಚರಿತೆ ಇದೆ, ಜಗಜೋಗಿ ಜಂಗಮರ ಹರಕೆ ಇದೆ, 1000 ವರ್ಷದ ಗೋವಿನ ಹಾಡಿದೆ ಮಣ್ಣೊಳಗೆ, ಕೈಗಳು ಮುಗಿದು ಕಾಲುಗಳ ತೊಳೆರಿ ಭುವನೇಶ್ವರಿಗೆ ಅಂತ ಬರೆಸಿದ್ದೆ. ಯಾವ ಕನ್ನಡಿಗರು ಆ ಸಿನಿಮಾ ನೋಡಲಿಲ್ಲ. ಇದು ವಿಚಾರ ಇಷ್ಟಿದೆ. ಕಾರಣ ಏಕೆಂದರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಸಂಘಟನೆ ಭಾಳ ಕಡಿಮೆ ಇದೆ. ಸಂಸ್ಕೃತದಲ್ಲಿ ಹೇಳ್ತಾರೆ ಸಂಘ ಶಕ್ತಿ ಕಲುವಿಗೆ ಅಂತ, ಇಂಗ್ಲೀಷಲ್ಲಿ ಹೇಳ್ತಾರೆ ಯೂನಿಟಿ ಸ್ಟ್ರೆಂತ್ ಅಂತ, ಕನ್ನಡದಲ್ಲಿ ಹೇಳ್ತಾರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ನಮ್ಮಲ್ಲಿ ಇದು ಯಾವುದೂ ಇಲ್ಲ. ಇದು ಎಲ್ಲಿ ತನಕ ಬರಲ್ವೋ ಕನ್ನಡನೇ. ಇದು ಒಂದು ದಿವಸ ಕನ್ನಡ ಆಗಬಾರ್ದು, 360 ದಿವಸ ಕನ್ನಡ ಆಗಬೇಕು, ರಕ್ತದ ಕಣಕಣದ ಅರಿಬೇಕು. ಆದರೆ ಯಾರಲ್ಲೂ ನಡೆಯಲ್ಲ. ನಮ್ಮ ಜನ ನಮ್ಮನ್ನ ಕಾಲು ಎಳೆದು ಹಿಂದೆ ಕಳಿಸ್ತಾವ್ರೆ. ಇದು ಯಾವತ್ತೊಂದು ಆಗುತ್ತೋ ಗೊತ್ತಿಲ್ಲ. ಕನ್ನಡ ಬಟ್ಟೆ ಹಾಕೊಂಡ್ರೆ ಅರ್ಶಿನ, ಕೆಂಪು ಬಟ್ಟೆ ಹಾಕೊಂಡ್ರೆ ಅರ್ಶಿನ, ಶಾಲು ಕೆಂಪು ಬಟ್ಟೆ ಹಾಕೊಂಡ್ರೆ ಅದು ಕನ್ನಡ ಅಲ್ಲ. ರಕ್ತದ ಕಣಕಣದಲ್ಲೂ ಇರಬೇಕು ಕನ್ನಡ ಅಂತ ಹೇಳಿದ್ರೆ, ಇದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ಯಾವಾಗ ಅರ್ಥ ಮಾಡ್ಕೊತಾರೋ ಗೊತ್ತಿಲ್ಲ. ಧನ್ಯವಾದಗಳು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.